ಪ್ರಪಂಚ. ಎಲ್ರಿಗೂ ನಮಸ್ಕಾರ, ಮಾಧ್ಯಮಕ್ಕೆ ನಮಸ್ಕಾರ. ತುಂಬಾ ಆತ್ಮೀಯವಾದಂತ ಟೀಮ್ ಇದು ನನಗೆ. ಸೊ ಅನೂಪ್ ಸರ್ ಹೇಳಿದಾಗೆ ಸುಮಾರು ಒಂದು 20-25 ವರ್ಷದಿಂದ ಎಲ್ಲಾನು ಪರಿಚಯ ಇರೋಂಥವ್ರೆ. ಮಹೇಶ್ ಬಾಬು ಅವರಾಗಿರ್ಬೋದು, ಅನೂಪ್ ಆಗಿರ್ಬೋದು, ಮತ್ತೆ ಹೊಸ ತಂಡ. ಮೊದಲನೇದಾಗಿ ನಮ್ಮ ಜಿ ಟಿವಿ ವರುಣ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವರುಣ್ ಫೋನ್ ಮಾಡಿ ಹೇಳ್ದ, ಅಣ್ಣ ಈ ತರ ಒಂದು ಹೊಸ ಟೀಮ್ ಒಂದು ಹೊಸ ಕತೆ ಮಾಡ್ಕೊಂಡಿದೆ, ನಿಮ್ ಮಗಳಿಗೆ ಹೇಳಿ ಮಾಡಿದಂತ ಕ್ಯಾರೆಕ್ಟರ್ ಒಂದ್ಸರಿ ಕತೆ ಕೇಳಿ ಅಂತ. ಸೊ ಮಹೇಶ್ ಸರ್ ಬಂದ್ರು, ವಿಜಯ್ ಈಶ್ವರ್ ಅವ್ರು ಬಂದ್ರು. ಸೊ ವಿಜಯ್ ಈಶ್ವರ್ ಅವ್ರ ಕತೆ ಹೇಳೋದ್ರಲ್ಲಿ ಕಿಂಗ್, ಜೊತೆನಲ್ಲಿ ವಿತ್ ಡೈಲಾಗ್ ವಿತ್ ಸ್ಕ್ರಿಪ್ಟ್ ನಾವು ಸಪ್ರೇಟ್. ವಿಜಯ್ ಈಶ್ವರ್ ಅವರೇ ತುಂಬಾ ಚೆನ್ನಾಗಿ ಬರೆದಿದೆ ಕಣಪ್ಪ. ಮಹೇಶ್ ಅವರೆಲ್ಲ ಹೇಳ್ತಿದ್ರು. ನಮ್ಮ ಪ್ರೇಮ್ ಸರ್ ಅವರು ಸಿನಿಮಾಗಳಿಗೆಲ್ಲ ಅವರು ಆಲ್ಮೋಸ್ಟ್ ಡೈರೆಕ್ಟ್ರು, ಇದು ಡೈಲಾಗ್ ಅಂಡ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋಂಥವ್ರು. ತುಂಬಾ ಅದ್ಭುತವಾದಂತ ವ್ಯಕ್ತಿ, ಅದ್ಭುತವಾದಂತ ಪ್ರತಿಭೆ. ಕೃಷ್ಣಂ ಪ್ರಣಯ ಸಿಕ್ಕಿಗ ಅವರೇ ಸಾಂಗ್ ಬರ್ದಿದ್ದ. ಹೌದಾ? ಅಲ್ಲ, ಸಾಂಗ್ ಹಿಂಗ್ ಬರೆಯೋದು ನನ್ನ ನೋಡ್ಕೊ ಒಂಚೂರು. ಚೆನ್ನಾಗಿದೆ ಅದಕ್ಕೇನೆ. ಸೊ ತುಂಬಾ ಅದ್ಭುತವಾಗಿ ಕತೆ ಹೇಳಿದ್ರು, ಬಹಳ ಇಷ್ಟ ಆಯ್ತು. ಖಂಡಿತವಾಗ್ಲೂ ಈ ಸಿನಿಮಾ ಮಾಡಿಸ್ತೀನಿ ನನ್ನ ಮಗಳ ಕಲೆ ಅಂತ ಹೇಳಿ ಸಿನಿಮಾನ ಮಾಡಿಸ್ದೆ. ಅಂಡ್ ತುಂಬಾ ಖುಷಿ ಆಗಿದ್ದು. ಈಗ ನಂಗೆ ಶಾಕ್ ಆಗಿದ್ದು, ಎಕ್ಸೈಟ್ ಆಗಿದ್ದು ಎಲ್ಲಾನು ಅಂದ್ರೆ ಕೋಇನ್ಸಿಡೆಂಟ್ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರೂ ಅವಳನ್ನ ಕರೆಯೋದೆ ಅಮ್ಮು ಅಮ್ಮು ಅಂತ ಹೇಳಿ. ಸೊ ಅದೇ ಹೆಸರಲ್ಲೇ ಟೈಟಲ್ ಬಂದಿದೆ, ಗೊತ್ತಿಲ್ಲ. ಅಂಡ್ ಅವ್ರ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಜ್ಯೋತಿ ಅಂತ ಇತ್ತು. ಕೋಇನ್ಸಿಡೆನ್ಸ್ ಆಗಿ ಅದು ನನ್ನ ಹೆಂಡತಿ ಹೆಸರಾಗಿತ್ತು. ಹಿಂಗೆ ಪ್ರೇಮ ಅಂತ ಆಗುತ್ತೆ. ಅದ್ರ ಜೊತೆನಲ್ಲಿ ಮಹೇಶ್ ಬಾಬು ಸರ್ ಜೊತೆನಲ್ಲಿ ನಾನು ಬಹಳಷ್ಟು ವರ್ಷಗಳ ಹಿಂದೆನೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆದ್ರೆ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಅದೃಷ್ಟ ಇವತ್ತು ನನ್ನ ಮಗಳಿಗೆ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯುವಂಥದ್ದೇ, ಕಲಿಸ್ಕೊಡಿ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನನ್ನ ಗೆಳೆಯ ವಿಜಯ್, ಹೊಸಬರಿಗೆ ತುಂಬಾ ಅವನ ಅವಕಾಶಗಳು ಕೊಡೋದನ್ನ ಅವನ ತೀರಾ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೀನಿ. ಸೊ ಹಿಂಗೆ ಡಿಸ್ಕಷನ್ ಅಂತ ಬಂದಾಗ ಬೇಡ ತುಂಬಾ ಚೆನ್ನಾಗಿರೋ ಆಲ್ರೆಡಿ ಇಂಡಸ್ಟ್ರಿ ಸೆಟ್ಲ್ ಆಗಿದಾರೆ, ಎಲ್ಲ ಮಾಡಿದಾರಣ, ಯಾರೋ ಏನ್ ಇಲ್ದಿರೋಂತ ಹುಡುಗರಿಗೆ ಏನಾದ್ರು ಮಾಡೋಣ ಅಂತ ಹೇಳಿ ಸ್ಲಮ್ ಅವನೇ ಹುಡ್ಕೊಂಡು ಹೋಗ್ಬಿಡ್ತಾನೆ. ಈ ಪ್ರತಿಭೆಗಳು ಅವ್ನ ಮನೆಗೆ ಹುಡ್ಕೊಂಡ್ ಬರೋದ್ ಬೇಕಾಗಿಲ್ಲ, ಅವನೇ ಹೋಗ್ತಾನೆ ಸ್ಲಮ್ಗೆ. ಬಾರ, ಯಾರೋ ಅವನ್ನ ಚೆನ್ನಾಗಿ ಹಾಡು ಹೇಳ್ತಾನಂತೆ, ಇದ್ ಮಾಡ್ತಾನಂತೆ, ಬಾ ಇಲ್ಲಿ ಅಂತ ಕರೆದು ನಾನೇ ನೋಡಿದೀನಿ. ಅರ್ಜುನ್ ಜೋನಿ ಅವ್ರದಲ್ಲಿ ಕೂರಿಸ್ಕೊಂಡು, ಅರ್ಜುನ್ ಹಿಂಗೆ ಸ್ಲಮ್ ಅಲ್ಲಿ ಒಂದು ಹುಡುಗ ಇದಾನೆ, ಸಕ್ಕದಾಗಿ ಆಡ್ತಾನೆ, ನೀನ್ ಒಂದ್ಸರಿ ಕೇಳು ಅಂತ ಹೇಳಿ ಕರ್ಸಿ ಅವ್ರ ಮುಂದೆ ಕೂರಿಸಿ ಹಾಡು ಆಡ್ಸಿರೋದನ್ನ ನಾನು ನೋಡಿದ್ದೀನಿ. ಈಗ ಭೀಮಾದಲ್ಲಿ ನೋಡಿರ್ಬೋದು, ನೀವು ಸಲಗಾದಲ್ಲಿ ನೋಡಿರ್ಬೋದು. ಏನು ಅಷ್ಟು ಪ್ರತಿಭೆಗಳನ್ನ ಅವ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾನೆ, ಯೂಸ್ ಮಾಡ್ಕೊಂಡಿದ್ದಾನೆ. ಅವ್ರನ್ನ ನಾವು ಕನ್ನಡಿ ಹಾಕೊಂಡು ದುರ್ಬೀನ್ ಹಾಕೊಂಡು ನೋಡಿದ್ರು ಎಲ್ಲೂ ಹುಡ್ಕೋದಕ್ಕಾಗಲ್ಲ. ಅಂತ ಪ್ರತಿಭೆಗಳನ್ನ ಅವ್ನು ಏನು ಇಲ್ದಿರೋ ಝೀರೋ ಸ್ಕ್ರಾಚ್ ಇಂದ ಕರ್ಕೊಂಡ್ಬಂದು ಆನ್ ಸ್ಕ್ರೀನ್ ಮೇಲೆ ತೋರಿಸಿ, ಅವ್ರ ತಂದೆ ತಾಯಿ ಇರ್ಬೋದು, ಅವ್ರ ಸ್ನೇಹಿತರು ಇರ್ಬೋದು, ಎಲ್ಲರೂ ಸಹ ಒಂದು ಆನಂದ ಬಾಷ್ಪ ತುಂಬೋದ್ರಲ್ಲಿ ಅವನು ಹೇಳಿ ಮಾಡಿಸಿದಂತ ಗೆಳೆಯ. ಅವನೊಂದು ಯಾವಾಗ್ಲೂ ಚಿನ್ನ ಸಿಗೋದು ಅಂತ ಜಾಗದಲ್ಲೇನೆ, ಕಪ್ಪುಗೆ ಕೊಳೆ ಇರೋ ಜಾಗದಲ್ಲೇ ಚಿನ್ನ ಸಿಗೋದು. ಸೊ ಹಂಗಾಗಿ ನಾನು ಅಲ್ಲಿ ಹುಡ್ಕೊಂಡು ಹೋಗ್ತೀನಿ. ಸೊ ಏನಂದ್ರೆ ಕಾರಣ, ಅವನ್ ಬಂದಿರೋಂತ ರೀತಿ, ಅವನ್ ಕಷ್ಟಪಟ್ಟು ಬಂದಂತ ರೀತಿ. ಸೊ ಯಾರೋ ಅವಕಾಶಗಳು ಕೊಡದೇ ಇದ್ದಾಗ ಅವನ ಆಸ್ತಿ ಅವನೇ ಮಾರ್ಕೊಂಡು ಅವ್ರ ತಂದೆ ಎದೆ ಮೇಲೆ ಕುತ್ಕೊಂಡು ಸಿನಿಮಾ ಮಾಡಿ ನನ್ನನ್ನ ನಾನೇ ರೂಪಿಸ್ಕೊತೀನಿ ಅಂತ ಬಂದಂತ ಗೆಳೆಯ. ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು, ಅವನೇ ಸ್ಟ್ರಗ್ಲಿಂಗ್ ಅಲ್ಲಿ ಇರೋ ಟೈಮಲ್ಲಿ ಅವ್ನ್ ಸುತ್ತ ಇರೋ ಅಷ್ಟೂ ಜನ ಹುಡುಗರು ಇವನಿಗಿಂತ ಸ್ಟ್ರಗ್ಲಿಂಗ್ ಇವರು, ಅವ್ರನ್ನು ಕರ್ಕೊಂಡ್ಬಂದ ಜೊತೆಯಲ್ಲಿ ಒಳ್ಳೇದಾಗ್ಲಿ ಅಂತ. ಅದೇ ಅವನ್ ಪ್ಲಸ್ ಪಾಯಿಂಟ್. ಅವ್ನು ಎದ್ರು ಬಿದ್ರು ಏನೇ ಆದ್ರೂ ಏನೇ ಹೋದ್ರು ಅವನು ಸಲಗ, ಅವನು ಮೈ ಮೇಲಿರೋ ಕೆಸರನ್ನೆಲ್ಲ ಕೊಡುಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಇರ್ತಾನೆ, ನಾನು ಯಾವತ್ತಿದ್ರು ಕಿಂಗೆ ಕಣೋ ಅಂತ. ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದಾನೆ, ಆಶೀರ್ವಾದ ಮಾಡಿದಾನೆ. ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಹಾರೈಸ್ತೀನಿ. ಅಂಡ್ ರಕ್ಷಿತ್ ಸ್ಮೈಲ್ ಗುರು ಅಂತ ಹೆಸರಲ್ಲೇ ಇರುತ್ತೆ, ಯಾವಾಗೂ ಸ್ಮೈಲ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ದು ಸಹ ನಮ್ಗೆ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಲಿಲ್ಲ, ಈಗ ಕೇಳಿ ಗೊತ್ತಾಯ್ತು. ನೀವೇ ಕಥೆ ಮಾಡಿದಿರ, ತುಂಬಾ ಖುಷಿಯಾದಂತ ವಿಚಾರ. ನಮ್ಗೆಲ್ಲ ಅವಕಾಶಗಳು ಇರ್ಲಿಲ್ಲ ಆ ಟೈಮಲ್ಲಿ. ನಾವೇನೋ ಕಥೆಗಳು ಮಾಡ್ಕೊಳ್ತೀನಿ, ನಮ್ಗೆ ಯಾರು ಕೇಳೋರೇ ಇರ್ತಾರೆ. ನಮ್ಗೇನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು.
ಆ ಸಿಕ್ಕಿರೋ ಅವಕಾಶ ನಾವು ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಮತ್ತೊಂದ್ರಲ್ಲಿ ನಮ್ಗೆ ಯಾವ್ದೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಕ್ಟ್ ಮಾಡ್ತಾ ಇದ್ವಿ. ಬಟ್ ಇವತ್ತಿನ ಜನರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ನೀವೇ ಕಥೆ ಮಾಡ್ಕೊಂಡ್ಬಿಡ್ತೀರಾ, ನೀವೇ ಪ್ರೊಡ್ಯೂಸರ್ಗಳನ್ನ ಹುಡುಕ್ತೀರಾ, ನೀವೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೋತೀರಾ. ಅದನ್ನ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನ ಪ್ರೂವ್ ಮಾಡ್ಕೊಂಡು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಮೇಲೆ ಬೆಳ್ಳಿ ಪರದೆ ಮೇಲೆ ಬರ್ತೀರಾ. ಬಿಗ್ಗೆಸ್ಟ್ ಸ್ಟ್ರೆಂತ್ ಅದು ಆಕ್ಚುಲಿ. ಸೊ ಒಳ್ಳೇದಾಗ್ಲಿ ರಕ್ಷಿತ್ ನಿಮ್ಗೆ, ಮತ್ತೆ ಪ್ರೊಡ್ಯೂಸರ್ ಅನುರಾಗ್ ಅವರಿಗೆ, ಮಿಥುನ್ ಅವ್ರಿಗೆ, ನಮ್ಮ ಚೇತುಗೆ ಅಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಕಾವ್ಯ, ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ತುಂಬಾ ವರ್ಷಗಳಿಂದ ನನ್ನ ಸಾಕಷ್ಟು ಇಂಟರ್ವ್ಯೂಗಳನ್ನ ಮಾಡಿದಾರೆ. ಬಹಳಷ್ಟು ಖುಷಿ ಆಗೋ ತರ ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ. ರಚನಾ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯು ಲುಕಿಂಗ್ ಅಮೇಸಿಂಗ್, ವೆರಿ ಗುಡ್, ಗಾರ್ಜಿಯಸ್, ಫಾರ್ ಎವರ್ ಗಾರ್ಜಿಯಸ್. ಸೊ ನಿಮ್ಗೂ ಸಹ ಬಾಳು ಬಂಗಾರ ಆಗ್ಲಿ ಅಂತ ಹಾರೈಸ್ತೀನಿ. ಎಲ್ಲ ಒಳ್ಳೇದಾಗ್ಲಿ. ನಮ್ಮೆಲ್ಲರ ಒಂದು ಗುಡ್ ವಿಶಸ್, ಸಪೋರ್ಟ್ ಎನಿ ಟೈಮ್ ನಿಮ್ಮಲ್ಲಿ ಇರುತ್ತೆ. ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಆಗಿ ಮಿಂಚುವಂತ ಆಶೀರ್ವಾದ ಮಾಡ್ತೀನಿ ನಾನು. ಕಾನ್ಸೆಪ್ಟ್ ಬಂದಿರಲಿಲ್ಲ, ಅದನ್ನ ನೀವು ಲಾಂಚ್ ಮಾಡಿದಿರಿ, ನಿಮ್ಗೆ ಎಷ್ಟು ಖುಷಿ ಇದೆ ಒಂದು. ಆಮೇಲೆ ಎರಡನೇದು, ಭೀಮಾ ಈಗ ಸಕ್ಸಸ್ ಕೊಟ್ಟಿರೋದ್ರಿಂದ ಒಂದಷ್ಟು ಇಂಡಸ್ಟ್ರಿ ಒಂದಷ್ಟು ಬೆಳವಣಿಗೆ ಚೆನ್ನಾಗಿದೆ. ಫಸ್ಟ್ ಟೈಮ್ ಫಿಲ್ಮ್ ಫೇರ್ ಫಸ್ಟ್ ಸಿನಿಮಾಗೆ ತಗೊಂಡಿದ್ದ ಅವರಿಗೆ ಎಲ್ಲವೂ ಒಂಥರ ವಿಶೇಷವಾಗಿದೆ. ಈ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲ ವಿಚಾರವನ್ನ ಗಮನಿಸಿದಾಗ? ಖುಷಿ. ನಮ್ಮ ಪ್ರೇಮಗಳು ಫಿಲ್ಮ್ ಫೇರ್ ತಗೊಂಡು ಈ ವರ್ಷದ ಮೊದಲನೇ ಆರಂಭ ಮಾಡಿಕೊಟ್ಟು ಅದು ನಮ್ಗೊಂದು ಒಳ್ಳೆ ಲಕ್ಷಣ ಆಗಿ ಭೀಮಾ ಸಕ್ಸಸ್ ಆಗಿ ಈಗ ಮತ್ತೆ ನೀವು ಈ ಅಂಡರ್ ವಾಟರ್ ಬಗ್ಗೆ ಕೇಳಿದ್ರೆ ಒಂದು ಗಂಗೆ ಆಶೀರ್ವಾದ ಇದೆ ಇದಕ್ಕೆ ಅನ್ನೋ ಒಂದು ಸಿಗ್ನಲ್ ಕೊಡ್ತಾ ಇದೆ. ಅದು ಅದ್ರ ಬಗ್ಗೆ ಖುಷಿ ಇದೆ ನನಗೆ. ಖುಷಿ, ಅದು ಕ್ರಿಯೇಟಿವ್ ಆಗಿದೆ. ನಮಗೂ ಡೈರೆಕ್ಟರ್ಗಳು ನೋಡಿದಾಗ ಅನ್ಸುತ್ತೆ ಈ ಸಕ್ಕತ್ತಾಗಿದೆಯಲ್ಲ ಇದು ಅಂತ. ಬಟ್ ನಾನು ಸಮುದ್ರಕ್ಕೆ ಹೋಗಲಿಲ್ಲ, ಎಲ್ಲ ಮೂಲೆಗೆ ಹೋಗ್ಬಿಟ್ಟಿರ್ತೀನಿ. ಅದೇ ಈಗ ನಿಮ್ಮ ಮತ್ತೆ ಪ್ರೇಮ್ ಅವ್ರ ಸಿನಿಮಾನ ಮಹೇಶ್ ಅವ್ರು ಯಾವಾಗ ಟೇಕಪ್ ಮಾಡ್ಬೋದು ನಿಮ್ ಪ್ರಕಾರ? ತೊಡಗ ಸಿಕ್ಕರೆ ನಾಳೆನೆ ಮಾಡ್ತಾರಂತೆ. ಮಗಳ ಪೋಸ್ಟ್ ಪ್ರೇಮ್ ಮಗಳದವಾಗ ಪ್ರೇಮ್ ಮಗಳು ಪೋಸ್ಟ್ ಪೋನ್ ಮಾಡ್ಬಿಡ್ತೀರಾ? ನಾಳೆ ಅನೌನ್ಸ್ ಮಾಡ್ತೀವಿ. ಪ್ರೇಮ್ಜಿ, ನಿಮ್ಮ ಮಗಳು ಫಸ್ಟ್ ಟೈಮ್ ಇದಂದ್ರೆ ಒಂದು ಮೊದಲನೇ ಸಿನಿಮಾದಲ್ಲೇ ಫಿಲ್ಮ್ ಫೇರ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಆಮೇಲೆ ಒಬ್ಬ ಸ್ಟಾರ್ ಮಗಳು ಅಂತ ಇದೆಲ್ಲ ಬರ್ತೀನಿ, ಇವಾಗಲೇ ಹೇಳಿದ್ರಿ ಈ ವಿಷಯನ. ಸೊ ಓವರ್ ಆಲ್ ಅನಿಸಿದಾಗ ನಿಮಗೆ ಇವತ್ತಿನ ಈ ಸಂದರ್ಭ ನೆನಪಾದಾಗ ನಿಮ್ಮ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಸರ್, ಬಹಳ ವಿಶೇಷವಾದಂತ ದಿನ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಇಡೀ ಟೀಮ್ ಕಷ್ಟಪಟ್ಟು ಅಂಡರ್ ವಾಟರ್ ಶೂಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಅಂಡರ್ ವಾಟರ್ ಹೋಗಿ ಅಷ್ಟೊಂದು ಕ್ರಿಯೇಟಿವ್ ಆಗಿ ಒಂದು ಟೈಟಲ್ ಲಾಂಚ್ ಮಾಡೋದು ಇದೆಯಲ್ಲ, ಅದು ಹೊಸಬರು ತಂಡ. ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಎಷ್ಟು ಕ್ರಿಯೇಟಿವಿಟಿ ಬೇಕು, ಅದರಿಂದ ತಂಡ ಎಷ್ಟು ಕಷ್ಟಪಟ್ಟಿದೆ, ಅದ್ರ ಬಗ್ಗೆ ನಿಜಕ್ಕೂ ತುಂಬಾ ಅಪ್ರಿಸಿಯೇಷನ್ ಅಂತ ನನಗನ್ನಿಸ್ತು. ಅಂಡ್ ನನ್ನ ಮಗಳು ಫಿಲ್ಮ್ ಫೇರ್ ತಂದು ಕೊಟ್ಟಿದ್ದೇನಂದ್ರೆ, ಅವಳು ಯಾವತ್ತು ಅನ್ಕೊಂಡಿರ್ಲಿಲ್ಲ ಇಂಡಸ್ಟ್ರಿಗೆ ಬರ್ತೀನಿ, ಹೀರೋಯಿನ್ ಆಗ್ತೀನಿ ಅಂತ. ಸೊ ನನ್ನ ಮಗ ಅಂದ್ರೆ ಅವ್ನು ಪ್ರಿಪೇರ್ ಆಗಿದ್ದ. ಸೊ ಇವಳು ಡಾಕ್ಟರ್ ಆಗ್ಬೇಕಾಗಿದ್ದಾಳು ಆಕ್ಚುಲಿ. ಅವಳು ಅದೋಗಿ ಇಂಜಿನಿಯರ್ ಆದ್ಲು, ಇಂಜಿನಿಯರಿಂಗ್ ಮಾಡಿ ಮತ್ತೇನೋ ಆಗ್ಬೇಕಂತಿದ್ಲು. ನೋಡಿದ್ರೆ ಅವಕಾಶ ಬಂತು, ಹಿಂಗೇನೋ ಬಂದಿದೆ, ಚೆನ್ನಾಗಿ ಮಾಡ್ತೀಯ ಅಂದ್ರೆ ಹೂ ಅಂದ್ಬಿಟ್ಲು. ನನ್ಗೆ ಅಲ್ಲಿ ನಿಜವಾಗ್ಲೂ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದ್ದು. ಏನು ಪ್ರಿಪರೇಷನ್ ಇಲ್ಲ, ಏನಿಲ್ಲ. ನಾನು ಆಗ್ಲೇ ಹೇಳ್ದಾಗ್ಲೇ ಒಂದು ಹೀರೋ ಮಗಳು ಸಿನಿಮಾ ಮಾಡ್ತಾ ಇದ್ದಾಳೆ ಅಂದ್ರೆ ಎಲ್ಲಾರು ಒಂದು ವಿಮರ್ಶಾತ್ಮಕವಾಗಿ ನೋಡ್ತಾ ಇರ್ತಾರೆ, ಏನ್ ಟ್ರೈನ್ ಅಪ್ ಮಾಡೋದು ಇಲ್ಲ ಅಂತ ಕೇಳಿದಾಗ ನಾನು ಹೇಳಿದೆ, ಏನಮ್ಮ ಟ್ರೈನಿಂಗ್ ಇಲ್ಲ, ಏನು ಇಲ್ಲ, ಏನ್ ಮಾಡ್ತೀಯ ಅಂತ. ಇಲ್ಲ ನಾನು ಮಾಡ್ತೀನಿ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು. ಸೊ ಅದಾದ್ಮೇಲೆ ಒಂದಷ್ಟು ವರ್ಕ್ಶಾಪ್ ಮಾಡಿದ್ರು ನಿರ್ದೇಶಕರಾದ ಉಮೇಶ್ ಎಲ್ಲಾರು ಸೇರಿ. ಬಹಳಷ್ಟು ಹೆಮ್ಮೆ ಅನ್ಸಿದ್ದು, ಖುಷಿ ಅನ್ಸಿದ್ದು, ನನಗೆ ಧೈರ್ಯ ಬಂದಿದ್ದು ಅಂದ್ರೆ ಫಸ್ಟ್ ಡೇ ಅವಳ ಶೂಟಿಂಗ್ ಹೋದ, ಕ್ಲೈಮ್ಯಾಕ್ಸ್ ಶೂಟ್ ನಡೀತಾ ಇತ್ತು. ವಿಜಿಗೂ ನಿಮ್ಗೆಲ್ರಿಗೂ ಗೊತ್ತು, ರಂಗಾಯಣ ರಘು ಅವ್ರು ಎಂತ ಪ್ರತಿಭೆ, ತಾರಾ ಅವ್ರು ಎಂತ ಪ್ರತಿಭೆ, ಎಲ್ಲಾನು ಸಹ ಒಂಥರ ಅಭಿನಯ ರಾಕ್ಷಸರು. ಅವ್ರ ಮುಂದೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ನಾನು ಫಸ್ಟ್ ಹೋಗಿ ಕೇಳಿದ್ದೆ ರಂಗಾಯಣ ರಘು ಸರ್ನ ಹೋಗ್ತಾ ಇದ್ದಾಗ, ಸರ್ ಹಿಂಗೆ ಸರ್ ನನ್ನ ಮಗಳು ಅಂತ. ಅವಳು ಟ್ರೈನ್ ವಾಡ್ತಾ ಇರ್ತಾಳೆ, ಏನ್ ಸ್ಪೀಡ್ ಅಂದ್ರು. ಏನ್ ಹಿಂಗ್ ಹೇಳ್ತಾ ಇದಾರೆ, ಏನು ತಮಾಷೆ ಮಾಡ್ತಾ ಇದಾರ, ವ್ಯಂಗ್ಯ ಮಾಡ್ತಾ ಇದಾರ, ಸೀರಿಯಸ್ ಆಗಿ ಹೇಳ್ತಾರ ಗೊತ್ತಾಗ್ಲಿಲ್ಲ. ಬಟ್ ಒಂದು ಶಾರ್ಟ್ ಅಂತೂ ಹಿಟ್ ಆಗುವ ಕ್ಲೈಮ್ಯಾಕ್ಸ್ ನೀವೆಲ್ಲರೂ ನೋಡಿರ್ತೀರ, ಲೆಂತ್ ಶಾರ್ಟ್. ಅದ್ರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಹೊಸ ಡೈರೆಕ್ಟರ್ ನೋಡಿರ್ತೀರ, ಅವ್ರು ಇಷ್ಟು ಡೀಟೇಲ್ ಆಗಿ ತಗೊಳಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಯಾವ ಆಂಗಲ್ ಇಂದ ಇದ್ ಮಾಡಿದ್ರು ಫುಲ್ ಪೇಜ್ ಹೇಳಿ, ಫುಲ್ ಡೈಲಾಗ್ ಹೇಳಿ ಅಂತ ಒಂದು 9-10 ಟೇಕ್ ಮಾಡಿಸಿದ್ರು. ಎಲ್ಲೂ ಒಂದು ಫಂಬಲ್ ಆಗ್ಲಿಲ್ಲ, ಒಂದು ಸೈಕಲ್ ಹೊಡಿಲ್ಲ, ಏನೂ ಆಗ್ಲಿಲ್ಲ. ಪಟ 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 ಅಂತ ಹೊಡೆದು ಅವತ್ತು ಆ ವನದೇವಿ ಸಮ್ಮುಖದಲ್ಲಿ ನಡೀತಾ ಇದ್ದಂತೂ ಅವತ್ತು ತಾಯಿ ಸರಸ್ವತಿಗೆ ನಾನು ಥ್ಯಾಂಕ್ಸ್ ಹೇಳ್ದೆ. ಅಮ್ಮ, ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ನಿನ್ನ ಆಶೀರ್ವಾದ ನನ್ನ ಮಗಳಿಗೆ ವನದೇವಿ ಮಡ್ಲಲ್ಲಿ ಸಿಕ್ಕಿದೆ. ಎಷ್ಟು ಚೆನ್ನಾಗಿ ಡಲ್ ಆಗಿ ಹೇಳಲು, ಓ ನನ್ನ ಮಗಳು ಬದುಕೊಳ್ತಾಳೆ ಅಂತ ಅನ್ನಿಸ್ತು.
ಅಷ್ಟೇ ಅಲ್ಲ, ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದ್ದು ಫಸ್ಟ್ ಟೈಮ್. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕನ್ಸಲ್ಲೂ ಸಹ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಳಿಗೆ ಫಿಲ್ಮ್ ಫೇರ್ ಅವಾರ್ಡ್ ತಂದ್ಕೊಡ್ಲು. ತಂದೆ ತಾಯಿಯಾಗಿ ನಾವಾಗ್ಲಿ ನೀವಾಗ್ಲಿ ಒಂದು ಬಯಸೋದು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂದ್ರೆ ಚೆನ್ನಾಗಿರ್ಬೇಕು ಅವ್ರ ಕೆರಿಯರ್, ನಮ್ಮ ಹೆಸರಿಗೆ ಎಲ್ಲೂ ಕಳಂಕ ಬರದಾಗೆ ಚೆನ್ನಾಗಿ ನಡ್ಕೊಂಡೋದ್ರೆ ಸಾಕು ಅಂತ ಹೇಳಿ. ಸೊ ಅದನ್ನ ನಾನು ಹೀರೋ ಆಗಿರ್ಬೇಕಾದ್ರೇನೆ ನನ್ನ ಮಗಳು ಹೀರೋಯಿನ್ ಆಗಿ ಒಂದು ಫಿಲ್ಮ್ ಫೇರ್ ತಂದು ಕೊಟ್ಬಿಟ್ಲು ನನಗೆ. ಸೊ ನಾನು ಯಾವಾಗ ಎಲ್ಲ ವೇದಿಕೆನಲ್ಲಿ ಹೇಳ್ತಾ ಇರ್ತೀನಿ, ನಾವು ಮನೆಗೆ ಹೋದ್ರೆ, ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ, ನನ್ನ ಆಗ್ಲಿ ವಿಜಯನ ಆಗ್ಲಿ ಯಾವ ಹೀರೋಗಳನ್ನ ಆಗ್ಲಿ, ಬಂದವ್ರು ಯಾರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದಾರೆ ಅಂತ ಯಾರೋ ಕೇಳಲ್ಲ. ನಮ್ಮ ಗೋಡೆ ಮೇಲೆ ಸುಮ್ಮನೆ ಒಂದ್ಸರಿ ಕಣ್ಣು ಹಾಕ್ತಾರೆ. ಎಷ್ಟು 100 ಡೇಸ್ ಶೀಲ್ಡ್ ಇದೆ, ಎಷ್ಟು 200 ಡೇಸ್ ಶೀಲ್ಡ್ ಇದೆ, ಎಷ್ಟು ಅವಾರ್ಡ್ ಬಂದಿದೆ, ಅದೇ ನಾವು ಸಂಪಾದನೆ ಮಾಡುವಂತ ಆಸ್ತಿ. ಸೊ ನನ್ನ ಮಗಳು ಮೊದಲನೇ ಸಿನಿಮಾದಲ್ಲೇ ದೊಡ್ಡ ಆಸ್ತಿ ತಂದ್ಕೊಟ್ಬಿಟ್ಟಿದ್ದಾಳೆ. ಸೊ ನಾವು ಮರೆಯಕ್ಕಾಗದೆ ಅನ್ನೋ ದಿನ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಅವಳಿಗೆ ಜನ್ಮ ಕೊಟ್ಟಿದ್ದಲ್ಲ, ಮಗಳಾಗಿ ಹುಟ್ಟಿ ತುಂಬಾ ಹೆಮ್ಮೆ ಪಡುವಂತ ತಂದೆ ಜನ್ಮ ಅವಳು ನನಗೆ ಕೊಟ್ಟಿದ್ದಾಳೆ. ಸೊ ಥ್ಯಾಂಕ್ ಯು, ಲವ್ ಯು. ಡೈರೆಕ್ಟ್ರ, ಇಲ್ಲಿ ಈ ಅಂಡರ್ ವಾಟರ್ ಕಾನ್ಸೆಪ್ಟ್ ಇಲ್ಲಿಗೆ ಸೀಮಿತನಾ ಅಲ್ಲ ಸಿನಿಮಾದಲ್ಲಿ ಇರುತ್ತೆ ಏನಾದ್ರು? ಈಗ ಸದ್ಯಕ್ಕೆ ಇಲ್ಲಿಗೆ ಸೀಮಿತ ಆಗಿದೆ. ನಾವು ಶೂಟ್ ಮಾಡ್ಬೇಕಾದ್ರೆ ಏನೇನು ಐಡಿಯಾ ಬಂದಾಗ ಅಲ್ಲಿ ಅಡಾಪ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ಬೋದು. ನನಗೆ ಅವಶ್ಯಕತೆ ಇಲ್ಲ ಅಂದ್ರೆ ಅದು ಇಲ್ದೇನೂ ಇರ್ಬೋದು, ಹೇಳಕ್ಕಾಗಲ್ಲ. ಇಲ್ಲ, ಮಧ್ಯೆ ಕೆಲವೆಲ್ಲ ಬೇರೆ ಹೆಸರು ಇದೆ, ಬಟ್ ಜಾಸ್ತಿ ಆಯಿಂದನೇ ಮಾಡಿ ಇದು ಕೋಇನ್ಸಿಡೆನ್ಸ್. ಇದು ಬೇಕು ಅಂತ ಏನಿಲ್ಲ. ಸಿನಿಮಾದಲ್ಲಿ ಆಕ್ಚುಲಿ ಒಂದು ಸಿನಿಮಾ ಅಂದಾಗ ಜನರಲ್ ಆಗಿ ಹೀರೋದು ಹೆಸರು ಇಡ್ತಾರೆ, ಬಟ್ ಈ ಕತೆ ರಿಲೇಟೆಡ್ ಆಗಿರೋದ್ರಿಂದ ಇಬ್ರು ಹುಡುಗಿರೋದು ಅವರಿಬ್ಬರಿಗೂ ಕನೆಕ್ಟ್ ಆಗಿರೋದ್ರಿಂದ ಹೀರೋಯಿನ್ ಹೆಸರು ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಡಿಸೈಡ್ ಮಾಡಿ ಹೆಸರಿಟ್ಟಿವಿ ಅಷ್ಟೇ. ಏನ್ ಹೇಳಿ? ಇಲ್ಲ, ಫಸ್ಟ್ ಆಫ್ ಆಲ್ ನನಗೆ ಅಮೃತ ಅಂತ ಹೆಸರೇ ಗೊತ್ತಿಲ್ಲ. ಕತೆ ಹೇಳಿದಾಗ ನನಗೆ ಆ ಹುಡುಗಿ ಹೆಸರೇ ಗೊತ್ತಿರ್ಲಿಲ್ಲ. ನನಗೆ ಪ್ರೇಮ್ ಸರ್ ಮಗಳು ಅಂತ ಅಷ್ಟೇ ಗೊತ್ತಿದ್ದು. ಆಮೇಲೆ ನನಗೆ ಹೇಳೋದು ಅಮೃತ ಪ್ರೇಮ್ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ಗೊತ್ತಾಯ್ತು, ಆಮೇಲೆ ಮನೆಯಲ್ಲೆಲ್ಲ ಅಮ್ಮ ಅಂತಾನೆ ಕರೀತಾರೆ ಅಂತ ಹೇಳೋಣ. ನಾವು ಫಸ್ಟ್ ಪ್ರೊಡಕ್ಷನ್ ನಂಬರ್ 2 ಅಂತ ಲಾಂಚ್ ಮಾಡಿದಾಗ ಸುಮಾರು ಜನ ಒಳಗೆ ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದೆಲ್ಲ ಕಂಗ್ರಾಚುಲೇಷನ್ ಅಮ್ಮು ಅಂತ ಹಾಕಿದ್ರು. ಅಂತಾನೆ ಕ್ಯಾರಿ ಆಗ್ಬಿಟ್ಟಿದೆ ಇದು. ಇಲ್ಲ, ರಾಮಾಯಣ ಮಹಾಭಾರತ ಬಿಟ್ಟರೆ ನಾವು ಕತೆ ಏನು ಮಾಡೋಕ್ಕಾಗಲ್ಲ. ಹೇಳೋ ಕತೆ ನಾವು ಹೊಸ್ದಾಗಿ ಹೇಳಕ್ ಪ್ರಯತ್ನ ಪಡಬೇಕು. ಈಗಿನ ಜನ್ರೇಷನ್ ಹೆಂಗ್ ಕನೆಕ್ಟ್ ಆಗುತ್ತೆ ಹಂಗೆ ಹೇಳಕ್ ಪ್ರಯತ್ನ ಪಡೋದು. ಅದೇ ಪ್ರಯತ್ನದಲ್ಲಿ ಇರ್ತೀವಿ. ಸಿನಿಮಾ ಹಿಟ್ ಆಗಲಿ ಫ್ಲಾಪ್ ಆಗಲಿ ನಾವು ಸಿನಿಮಾ ಮಾಡ್ತಾನೆ ಇರಬೇಕು. ನಮ್ಗೆ ಗೊತ್ತಿರೋದು ಅದೊಂದೇ ಕೆಲಸ. ವಿಜಯ್ ಹೇಳಿದ್ರು ಮೊನ್ನೆ ಇಂಟರ್ವ್ಯೂಲ್ ನೋಡಿದೆ ವಿಜಯ್ ಅವ್ರದ್ದು. ಯಾರೋ ಕೇಳ್ತಾ ಇದ್ರು, ನೀನು ಲೈಫಲ್ಲಿ ಹೀರೋ ಆಗಲ್ಲ ಅಂತಿದ್ರು ಅಂತ. ನಾನು ಖಡಕ್ಕಾಗಿ ನಿಂತ್ಕೊಂಡು ಹೀರೋ ಆದೆ ನಾನು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದ್ಸಲ ಹೇಳಿದ್ರು, ನೀನು ಫ್ಲಾಪ್ ಆಗ್ಬಿಟ್ಟಿದ್ಯಾ, ಸಿನಿಮಾ ಮಾಡೋದು ನಿಲ್ಸ್ಬಿಡು, ವೇಸ್ಟ್ ಆಗುತ್ತೆ ಅಂತ. ಕನ್ನಡ ಇಂಡಸ್ಟ್ರಿಗೆ 2 ಬ್ಲಾಕ್ ಬಸ್ಟರ್ ಇಷ್ಟು ಕೊಟ್ಟರು ಡೈರೆಕ್ಟರ್ ಆಗಿ. ಅಂದ್ರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಒಂದು ಇಂಟರ್ವ್ಯೂಲ್ ಹೇಳಿದ್ರು. ನಂಗೆ ತುಂಬಾ ಇದು ಈಗ ಬರೋ ಜನರೇಷನ್ಗೆ ಎಲ್ರಿಗೂ ಅದು, ಯಾರು ಬೇಕಾದ್ರೂ ಸಾಧನೆ ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಡೆಡಿಕೇಶನ್, ಹಾರ್ಡ್ ವರ್ಕು, ಛಲ ಬೇಕಷ್ಟೇ. ಇಲ್ಲ, ಕತೆ ಕೇಳಿದಾಗ ನಾನು ಸುಮ್ಮನೆ ಹಿಂಗೆ ಟ್ರೋಲ್ ಮಾಡ್ತಾ ಇದ್ದೆ ಇಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಹುಡುಗಿದು ನೋಡಿದ ತಕ್ಷಣ ರಕ್ಷಿತ್ ನನಗೆ ಒಂದಷ್ಟು ಫೋಟೋಸ್ಗಳನ್ನ ಕಳಿಸ್ತಾ ಇದ್ರು. ನಾನು ಕಳಿಸಿದಾಗ ಹುಡುಗಿ ಫೋಟೋ ನನಗೆ ತುಂಬಾ ಇಷ್ಟ ಆಯ್ತು. ಒಂದ್ಸಲ ಮಾತಾಡೋಣ ಅಂದ್ಬಿಟ್ಟು ಕಳಿಸ್ತಾ. ಆಮೇಲೆ ಗೊತ್ತಾಯ್ತು ಕಾವ್ಯ ಮೇಡಮ್ ಮಗಳು ಅಂತ. ಅವರು ನನಗೆ ಹಳೆ ಪರಿಚಯ ಅವರು. ಹಿಂಗಾಗಿ ಜೆರುಷಾಲಂ ಸೆಲೆಕ್ಟ್ ಮಾಡಿ. ಶೂಟಿಂಗು 16th ಶುರು ಮಾಡಿದೆ, ಒಂದೇ ಶೆಡ್ಯೂಲ್. ಅಲ್ಲ, ಬ್ಯಾಂಗ್ಳೂರ್ ಶೂಟಿಂಗ್. ಕಾಲೇಜಲ್ಲಿ ನಡೆಯೋದು ಕತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಇಲ್ಲ ಸರ್, ನನಗೆ ಸಂಗೀತದ ಬಗ್ಗೆ ಏನಾದ್ರು ಸ್ವಲ್ಪ ಜ್ಞಾನ ಇರೋದನ್ನ ಇಟ್ಟು ನಾನು ಮಾಡ್ತೀನಿ. ಅದು ನಿಮ್ಗೆ ಇಷ್ಟ ಆದ್ರೆ ನಾವು ಮಾಡೋದಕ್ಕೆ ಒಂದು ಇದು. ಸ್ಪೆಷಲಿ ನನಗೆ ಸಂಗೀತ ಏನೂ ಗೊತ್ತಿಲ್ಲ. ಅನೂಪ್ ಸರ್ ಗೊತ್ತು, ಆಲ್ರೆಡಿ ಅವರು ಮೆಲೋಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ನಂದು ಟ್ರಾವೆಲಿಂಗ್ ಯಾವಾಗ ಹಂಸಲೇಖ ಅವ್ರ ಜೊತೆ ಇರ್ಬೇಕಾದ್ರೆ, ನೀನು ವೀರ ಕನ್ನಡಿಗ ಕೋಡೈಟ್ರು ವರ್ಕ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಒಂದು ಟ್ರ್ಯಾಕ್ ವಾಯ್ಸ್ ಆಡಿಸಿದ್ದೆ, ವೀರ ಕನ್ನಡ ದೇಹ ಕನ್ನಡ ಅಂತ. ಅದು ನಾನೇ ಆಡಿಸಿದ್ದೆ ಅವ್ರ ಹತ್ರ. ಮ್ಯೂಸಿಕ್ ಡೈರೆಕ್ಟರ್ ಚಕ್ರಿ ಅಂತ ಬಂದಿರಲಿಲ್ಲ. ಕೊನೆಗೆ ಟ್ರ್ಯಾಕ್ ಆಡಿದಾಗ ಅವರು ನನ್ನ ಪರಿಚಯ ಆಗ್ಲಿಂದ ನನ್ಗೆ ಕನೆಕ್ಟ್ ಇತ್ತು. ಅವ್ರು ಫಸ್ಟ್ ಗೂಳಿ ಮಾಡ್ಬೇಕಾದ್ರು ನಾನು ಕೇಳ್ತಾ ಇದ್ರು, ಸರ್ ನಿಮ್ಮ ಜೊತೆ ವರ್ಕ್ ಮಾಡ್ಬೇಕು ಅಂತ. ನಾನು ಆಕಾಶ್ ಸಿನಿಮಾ ಎಲ್ಲ ಮಾಡಿದಾಗ ಅಂದ್ರೆ ಏನೋ ನನ್ನ ಮೇಲೆ ಪ್ರೀತಿ, ಅವ್ರ ಕಂಡ್ರು ನನ್ನ ಪ್ರೀತಿ. ಎಲ್ಲೂ ಒಳ್ಳೆ ಸಂಗೀತ, ಎಲ್ಲೂ ಒಳ್ಳೆ ವಿಷಯಗಳಿರುತ್ತೆ, ಅವ್ರ ಜೊತೆ ವರ್ಕ್ ಮಾಡಕ್ ನಮಗೂ ಖುಷಿ ಇರುತ್ತೆ. ಅವ್ರು ಚಿಕ್ಕವರಾದ್ರು ದೊಡ್ಡವರಾದ್ರೂ ಆಗ್ಬೋದು, ಪ್ರತಿಭೆ ಎಲ್ಲಿರುತ್ತೆ ಅವ್ರ ಜೊತೆ ವರ್ಕ್ ಮಾಡಕ್ ನಮ್ಗೆ ತುಂಬಾ ಖುಷಿ. ಖಂಡಿತ ಅನ್ಸುತ್ತೆ. ಹಾಗೆ ಪ್ರೊಡ್ಯೂಸರ್ಸ್ಗೆ ಇಂತ ಅವಕಾಶ ಕೊಟ್ಟಿದ್ದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಜರುಷ ಸೀನಿಯರ್, ಅಂದ್ರೆ ಆಕ್ಚುಲಿ ಇವ್ರು ಸೀನಿಯರು. ಆಲ್ರೆಡಿ
ಆಲ್ರೆಡಿ ಆಗ್ಲೇ ಮಾಡಿದ್ದಾರೆ. ಸೊ ಒಂದು ಮುದ್ದಾದ ಹುಡುಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಬರ್ತಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಹಾಗೂ ಪ್ರೀತಿ ಇರ್ಲಿ. ಹಾಗೆ ಇನ್ನೇ ಬೇಕಂದ್ರೆ ಚಿತ್ರದ ಬಗ್ಗೆ ತುಂಬಾ ಇದೆ ಮಾತಾಡಕ್ಕೆ. ಅದೇ ಡೈರೆಕ್ಟು ಸ್ವಲ್ಪ ಮಾತ್ರ ಹೇಳಿ ಬಂದಿದ್ದಾರೆ. ಸೊ ಒಂದು ಅದ್ಭುತವಾದ ಮುದ್ದಾದ ಲವ್ ಸ್ಟೋರಿ ಇದು. ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಜನರಿಗೆ ಟಗ್ರು ಪಲ್ಯಾಗೆ ನಾನು ಅನ್ಕೊಂಡಿರೋದಕ್ಕಿಂತ ಹೆಚ್ಚು ದುಪ್ಪಟ್ಟು ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನಷ್ಟು ಖಂಡಿತ ಅನ್ಸುತ್ತೆ. ಹಾಗೆ ಪ್ರೊಡ್ಯೂಸರ್ಸ್ಗೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಜರುಷ ಸೀನಿಯರ್ ಅಂದ್ರೆ ಆಕ್ಚುಲಿ ಇವ್ರು ಸೀನಿಯರು, ಆಲ್ರೆಡಿ ಆಗ್ಲೇ ಮಾಡಿದ್ದಾರೆ. ಸೊ ಒಂದು ಮುದ್ದಾದ ಹುಡುಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಬರ್ತಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಹಾಗೂ ಪ್ರೀತಿ ಇರ್ಲಿ. ಹಾಗೆ ಇನ್ನೇ ಬೇಕಂದ್ರೆ ಚಿತ್ರದ ಬಗ್ಗೆ ತುಂಬಾ ಇದೆ ಮಾತಾಡಕ್ಕೆ. ಅದೇ ಡೈರೆಕ್ಟು ಸ್ವಲ್ಪ ಮಾತ್ರ ಹೇಳಿ ಬಂದಿದ್ದಾರೆ. ಸೊ ಒಂದು ಅದ್ಭುತವಾದ ಮುದ್ದಾದ ಲವ್ ಸ್ಟೋರಿ ಇದು. ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಜನರಿಗೆ ಟಗ್ರು ಪಲ್ಯಾಗೆ ನಾನು ಅನ್ಕೊಂಡಿರೋದಕ್ಕಿಂತ ಹೆಚ್ಚು ದುಪ್ಪಟ್ಟು ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನಷ್ಟು ಇನ್ನು ಸ್ವಲ್ಪ ಜಾಸ್ತಿ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇದೇ ರೀತಿ ಇರಲಿ. ಥ್ಯಾಂಕ್ ಯು. ಒಂದ್ ಮುದ್ದಾದ ಹುಡುಗಿ ಇನ್ನೊಂದು ಮುದ್ದಾದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದನ್ನ ಕೇಳೋದೇ ಖುಷಿ. ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ. ಪ್ಲೀಸ್ ಇಲ್ಲೇ ಇರ್ಬೇಕು ನೀವು. ಜರುಷ ಅವರೇ ಓಕೆ, ಹಾ ಉಸಿರಾಡಿ ಒಮ್ಮೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜರುಷ. ಸೊ ಮೊದಲನೇದಾಗಿ ನೀವೆಲ್ಲರೂ ನಮಗೋಸ್ಕರ ಇಲ್ಲಿ ಬಂದಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಟು ಶೇರ್ ದಿಸ್ ಪ್ಲಾಟ್ಫಾರ್ಮ್ ವಿತ್ ಸಚ್ ರಿನೌಂಡ್ ಆರ್ಟಿಸ್ಟ್ ಅಮೃತ ಅವರು, ರಕ್ಷಿತ್ ಅವರು, ಪ್ರೇಮ್ ಸರ್ ಅವರು, ಮಹೇಶ್ ಬಾಬು ಸರ್, ಇಟ್ ಈಸ್ ಅನ್ ಆನರ್. ಸೊ ನಿಮ್ಮೆಲ್ರಿಗೂ ಗೊತ್ತಿದ್ದ ಹಾಗೆ ಮಹೇಶ್ ಬಾಬು ಸರ್ ಎಷ್ಟು ಟ್ಯಾಲೆಂಟೆಡ್ ಆಕ್ಟ್ರೆಸ್ನ ಲಾಂಚ್ ಮಾಡಿದ್ದಾರೆ. ಹಾಗೆಯೇ ನನಗೂ ಈ ಥರ ಅವಕಾಶ ಸಿಕ್ಕಿದ್ರಿಂದ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಅವ್ರ ಫಿಲ್ಮಲ್ಲಿ ಡೆಬ್ಯೂ ಮಾಡ್ತಾ ಇರೋದು ನನ್ನ ಸೌಭಾಗ್ಯ. ಆ್ಯಂಡ್ MMM ಗ್ರೂಪ್ಸ್, ಅನುರಾಗ್ ಸರ್, ಮಿಥುನ್ ಸರ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಟು ಮೇಕ್ ದಿಸ್ ಟೀಮ್ ರಿಯಲಿ ಪ್ರೌಡ್. ಸಾರಿ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ರಕ್ಷಿತ್ ಅವರೇ ನಾನು ಫಸ್ಟ್ ಟೈಮ್ ಈ ಕತೆ ನರೇಷನ್ ಕೊಟ್ಟಿದ್ರು. ಆ್ಯಂಡ್ ಅವರೇ ಬರೆದಿದ್ದು. ಆ್ಯಂಡ್ ಕತೆ ಹೇಳುವಾಗ ತುಂಬಾ ಪ್ಯಾಷನ್ ಮತ್ತು ಕ್ಲಾರಿಟಿ ಇತ್ತು. ಸೊ ಐ ಫೀಲ್ ಈ ಕತೆ ಯಂಗ್ಸ್ಟರ್ಸ್ಗೆಲ್ಲ ಸಕ್ಕತ್ತಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದಿಸ್ ರೋಲ್. ಐ ಆಮ್ ಗ್ಲಾಡ್ ದೇ ಥಾಟ್ ಆಫ್ ಮೀ. ಆ್ಯಂಡ್ ಅಮೃತ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆಕ್ಟರ್ಸ್ ಅವಾರ್ಡ್ ಸಿಕ್ಕಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಸೊ ಮಹೇಶ್ ಬಾಬು ಸರ್ ನಮಗೋಸ್ಕರ ಒಂದು ವರ್ಕ್ಶಾಪ್ ಮಾಡಿಸಿದ್ರು. 15 days ವರ್ಕ್ಶಾಪ್ ಇತ್ತು. ಆ ವರ್ಕ್ಶಾಪಲ್ಲಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ, ನಮ್ಮ ಕ್ಯಾರೆಕ್ಟರ್ಸ್ ಏನಂತ ತಿಳಿಸಿದ್ರು. ಸೊ ಐ ಫೀಲ್ ದಟ್ ಕನೆಕ್ಟೆಡ್ ಅಸ್ ಆಸ್ ಕ್ಯಾರೆಕ್ಟರ್ಸ್ ಫಿಲ್ಮಲ್ಲಿ ಆ್ಯಂಡ್ ಆಲ್ಸೋ ಮೇಡ್ ಅಸ್ ಗುಡ್ ಫ್ರೆಂಡ್ಸ್ ಆಫ್ ಸ್ಕ್ರೀನ್. ಸೊ ಶೂಟಿಂಗ್ ಶುರು ಮಾಡೋದಕ್ಕೆ ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಕೊನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆಲ್ಲ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜರುಷ. ನಮ್ಮ ಇಬ್ಬರು ನಟಿಯರಿಗೆ ಏನಾದ್ರು ಪ್ರಶ್ನೆಗಳಿದೆ ಮಾಧ್ಯಮ ಮಿತ್ರರು ಕೇಳಬಹುದು, ಇಲ್ಲ ಅಲ್ವಾ? ಓಕೆ, ಇಲ್ಲ ಅನ್ಸುತ್ತೆ. ಪಾತ್ರದ ಬಗ್ಗೆ ಹೇಳಿ ಅಂತ. ಬಗ್ಗೆ ಒಂದು ಮುದ್ದಾದ ಕಾಲೇಜ್ ಹುಡುಗಿ ಕ್ಯಾರೆಕ್ಟರ್. ಮೈಂಡ್ ಇಸ್ ಅ ಮಾಡರ್ನ್ ಗರ್ಲ್ ಅಷ್ಟೇ. ಅವರು ಮುದ್ದಾಗಿ ಅಂತಾನೂ ಹೇಳಲಿಲ್ಲ, ಕಾಲೇಜ್ ಅಂತಾನೂ ಹೇಳಲಿಲ್ಲ. ಓಕೆ, ಮಾಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮತ್ತೆ ಕರಿತೀನಿ ನಾನು ನಿಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ಟ್ರಯಾಂಗಲ್ ಲವ್ ಸ್ಟೋರಿಲಿ ಇಬ್ರು ಹುಡುಗಿರು ಬಂದಾಯ್ತು. ಯಾರಿಗೋಸ್ಕರ ಜಗಳ ಆಗ್ತಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಈಗ ನಮ್ಮ ಸಿನಿಮಾದ ನಾಯಕ ನಟ ಎಲ್ಲರನ್ನ ಜೊತೆಯಾಗಿ ಕರ್ಕೊಂಡು ಬಂದಂತಹ ನಮ್ಮ ಹಲವಾರು ಸೀರಿಯಲ್ಗಳಲ್ಲಿ ಈಗಾಗಲೇ ಜನರಿಗೆ ಚಿರಪರಿಚಿತರು, ರಿಯಾಲಿಟಿ ಶೋಸ್ಗಳಲ್ಲಿ ಜನರಿಗೆ ಹತ್ತಿರವಾದವರು, ಯಾವಾಗ್ಲೂ ಅವ್ರ ಹೆಸರಿಗೆ ತಕ್ಕ ಹಾಗೆ ನಗ್ತಾನೆ ಇರುವಂತಹ, ಸ್ಮೈಲ್ ಮಾಡುವಂತಹ ಸ್ಮೈಲ್ ಗುರು ರಕ್ಷಿತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಆಲ್ರೆಡಿ ಡೈರೆಕ್ಷನ್ ಸಿಕ್ಕಾಯ್ತು ನಿಮ್ಗೆ ಎಲ್ಲೂ ಕೂಡ. ಓಕೆ, ರಕ್ಷಿತ್ ಅವರೇ, ಹಾರ್ಟ್ಲಿ ವೆಲ್ಕಮ್ ನಿಮ್ಗೆ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿ. ನೀವು? ನಾನು ಸೂಪರ್ ಆಗಿದ್ದೆ ಇಷ್ಟೊತ್ತು. ಓಕೆ ರಕ್ಷಿತ್ ಅವರೇ, ಈಗ ನಿಮ್ಮ ಜರ್ನಿ ಖಂಡಿತವಾಗಿಯೂ ನಾಯಕ ನಟನಾಗಿ ಈ ಸಿನಿಮಾದ ಮೂಲಕ ಪ್ರಾರಂಭ ಆಗ್ತಾ ಇದೆ ಸಿನಿರಂಗದಲ್ಲಿ. ಮೊದಲಾಗಿ ಪ್ರೀತಿಯ ವೆಲ್ಕಮ್ ನಿಮ್ಗೆ ಸ್ಯಾಂಡಲ್ವುಡ್ಗೆ. ಥ್ಯಾಂಕ್ ಯು. ಈ ಜರ್ನಿ ಹೇಗೆ ಶುರುವಾಯಿತು ಅಂತ ಹೇಳಿ.
ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಸರ್ ಥ್ಯಾಂಕ್ ಯು ಬಂದಿರೋದಕ್ಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನುರಾಗ್ ಆಗಿರ್ಬೋದು, ಮಿಥುನ್ ಅವ್ರು ಆಗಿರ್ಬೋದು, ನಮ್ಮ ಚೇತು ಅವರಾಗಿರ್ಬೋದು. ಇದಕ್ಕಿಂತ ಮುಂಚೆ ನನ್ನ ಕರಿಯರ್ ಬಗ್ಗೆ ಮಾತಾಡೋದು ಅಂದರೆ, ನಾನು ಇಬ್ರಿಗೆ ಈ ಸಮಯದಲ್ಲಿ ನಾನು ನೆನಪು ಮಾಡ್ಕೊಳ್ಳೇಬೇಕು. ಒಬ್ರು 70mm ಮಹೇಶ್ ಅವರು ಎಡಿಟ್ರು, ಇನ್ನೊಂದು ಮೀಡಿಯಾದವರು. ಯಾಕೆ ಅಂತ ಹೇಳಿದ್ರೆ, ನಾನೊಂದು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮನೆಗೆ ಬಂದ್ಬಿಟ್ಟು ಹುಡುಕ್ತಾ ಇದ್ದೆ ನಾನು ಯಾವ ಶಾರ್ಟಲ್ಲಿ ಕಾಣಿಸ್ತೀನಿ, ಓಕೆ ಏನು ನಾನು ಕಾಣಿಸ್ತಾನೆ ಇಲ್ವಲ್ಲ, ಸುಮ್ಮನೆ ಕೈ ಕಾಲು ಮಾತ್ರ ಕಾಣಿಸ್ತಾ ಇದೆಯಲ್ಲ ಅಂತ. ಆ ಟೈಮಲ್ಲಿ ನನಗೊಂದು ಎಕ್ಸ್ಪೋಜರ್ ಬೇಕಾಗಿತ್ತು, ನನಗೊಂದು ರೆಕಗ್ನೈಸೇಷನ್ ಬೇಕಾಗಿತ್ತು. ಅವಾಗ ಒಂದಿಷ್ಟು ಜನ ರಿಯಾಲಿಟಿ ಶೋ ಮಾಡು, ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡು, ನಿಂದೆ ಒಂದು ಇಂಡಿವಿಜುವಲ್ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಅಂತ. ಅವಾಗ ಡ್ಯಾನ್ಸ್ ರಿಯಾಲಿಟಿ ಶೋಸ್ಗಳಿಗೆ ಟ್ರೈ ಮಾಡಿದೆ, ಅವಾಗಲೂ ಆಗಲಿಲ್ಲ. ಈ ಒಂದು ಏನೂ ಆಗ್ತಾ ಇಲ್ವಲ್ಲ ನನ್ನ ಲೈಫಲ್ಲಿ ಅಂತ ನಡಿಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೆ. ಆ ಒಂದು ಹಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಸ್ಮೈಲ್ ಗುರು ಅನ್ನೋ ಒಂದು ಶಾರ್ಟ್ ಸಿನಿಮಾ. ಸೊ ನಾನು ಯಾಕೆ ಮಹೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಅವಾಗ ಒಂದು ಶಾರ್ಟ್ ಸಿನಿಮಾಗೆ ಒಂದು ದೊಡ್ಡದಾಗಿ ಮುಹೂರ್ತ ಮಾಡ್ಬಿಟ್ಟಿದ್ದೆ. ಎಲ್ಲ ದೊಡ್ಡವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಶಾರ್ಟ್ ಸಿನಿಮಾಗೆ ಒಂದು ದೊಡ್ಡ ಸಿನಿಮಾ ತರ ಒಂದು ಮುಹೂರ್ತ ಮಾಡ್ತೀವಿ ಅಂತ. ಅದು ನಾನು ಟೆಕ್ನಿಕಲಿ ಪ್ರೂವ್ ಮಾಡ್ಕೊಳಕ್ ಆಗಿರ್ಲಿಲ್ಲ, ಟೆಕ್ನಿಕಲಿ ಏನೋ ಪ್ರೂವ್ ಮಾಡ್ಬೇಕಿತ್ತು. ಅವಾಗ 70mm ಮಹೇಶ್ ಅವರು ಒಂದು ಸ್ಟಾಪ್ ಮೋಷನ್ ಗ್ರಾಫಿಕ್ಸ್ ನ ಮಾಡೋಣ, ಸ್ಯಾಂಡಲ್ವುಡ್ ಇದು ಫಸ್ಟ್ ಟೈಮ್ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಸಾಥ್ ಕೊಟ್ರು. ಅದನ್ನ ಅವಾಗ ಒಂದು 7-8 ವರ್ಷದ ಹಿಂದೆ, ಇನ್ನು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಐಪಲ್ ಇರಲಿಲ್ಲ. ಆ ಟೈಮಲ್ಲೇ ನನಗೆ ಒಂದು ಪರ್ಸನಲ್ ಐಪ್ ಕೊಟ್ಟಿದ್ದು ಮೀಡಿಯಾದವರು. ತುಂಬಾ ಚೆನ್ನಾಗಿ ಆರ್ಟಿಕಲ್ಸ್ ಬರೆದಿದ್ರು ನನ್ನ ಮೇಲೆ, ತುಂಬಾ ಚೆನ್ನಾಗಿ ನ್ಯೂಸ್ ಪೇಪರ್ಗಳೆಲ್ಲ ಬಂದಿತ್ತು. ಆ ಒಂದು ನ್ಯೂಸ್ ಪೇಪರು ನಾ ಮಾಡಿದ ಕೆಲಸ ಒಂದು ಚಾನಲ್ಗೆ ಇದಾಗಿ ಅಲ್ಲಿ ನನ್ನ ಒಂದು ಕರಿಯರ್ ಸ್ಟಾರ್ಟ್ ಆಗಿದ್ದು. ನನ್ನ ಪದ್ಮಾವತಿ ಅನ್ನೋ ಸೀರಿಯಲ್ನ ಕಲರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಅದು ಅವರಿಬ್ಬರನ್ನ ತುಂಬಾ ನೆನೆಸ್ಕೊಂತೀನಿ. ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಅನೂಪ್ ಸರ್ ಹೇಳ್ದಾಗೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಆಲ್ರೆಡಿ ನಾನು ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿತ್ತು. ನಾನು ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡ್ತೀನಿ ಅಂತ. ಸೊ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ, ಮಹೇಶ್ ಸರೇ ಡೈರೆಕ್ಟ್ ಮಾಡ್ತಾರೆ ಅಂಡ್ ಅನೂಪ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡ್ತಾರೆ ಅಂತ. ಸೊ ಇಲ್ಲಿಂದ ಕರಿಯರ್ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಇವತ್ತು ಟೈಟಲ್ನ ಲಾಂಚ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಇದೆ. ಹೋಗಿ ನಾವು ಪಾಂಡಿಚೇರಿಲಿ ಹೋಗಿ ಒಂದು ಹೊಸ ರೀತಿ ಟೈಟಲ್ನ ರಿವೀಲ್ ಮಾಡಬೇಕು ಅಂತ. ಸೊ ಕ್ಯಾರೆಕ್ಟರ್ ಬಗ್ಗೆ ಮುಂದೆ ಬರ್ತಾ ಒಂದಿಷ್ಟು ಕಂಟೆಂಟ್ಸ್ಗಳು ಆಚೆ ಬರುತ್ತೆ. ಸೊ ಇದೊಂದು ಸಿನಿಮಾಗೆ ಹೇಗೆ ನೀವೆಲ್ಲ ನನಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎಷ್ಟು ಪ್ರೀತಿ ತೋರಿಸಿದೀರಾ, ಅದೇ ರೀತಿ ಈಗ ಸಿನಿಮಾ ಮಾಡ್ತಾ ಇದೀನಿ, ಇದ್ರ ಮೇಲೆ ಇರ್ಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡುವುದು? ಹೌದು ಸರ್. ಇಲ್ಲ, ರಿಯಲ್ ಇನ್ಸಿಡೆಂಟ್ಸ್ ತರ ಏನೂ ಇಲ್ಲ, ಬಟ್ ಈಗಿನ ಕಾಲದ ಜನರೇಷನ್ ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಒಂದು ಕಥೆ ಇದು. ಪ್ರಾಪರ್ ಆಗಿ ಈಗಿನ ಕಾಲದವ್ರಿಗೆ. ಸರ್ ಇದೊಂದು ಕಲ್ಟ್ ಲವ್ ಸ್ಟೋರಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅವರೇ. ಟೈಟಲ್ ಲಾಂಚ್ ಆದ್ಮೇಲೆ ಮತ್ತೊಮ್ಮೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಇದೀಗ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಅನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಹಲವಾರು ಸಿನಿಮಾಗಳಿಗೆ ಕೃಷ್ಣ ಪ್ರಣಯ ಸಖಿ ಆಗಿರಬಹುದು ಅಥವಾ ನಮ್ಮ KD ಆಗಿರಬಹುದು, ಹಲವಾರು ಸಿನಿಮಾಗಳಿಗೆ ಡೈಲಾಗ್ಸ್ ಅನ್ನ ಬರೀತಾ ಲಿರಿಕ್ಸ್ ಅನ್ನು ಬರೆಯುವಂತಹ ನಮ್ಮ ವಿಜಯ್ ಈಶ್ವರ್ ಅವರಿಗೆ ಚಪ್ಪಾಳೆ ದಯವಿಟ್ಟು. ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಜರ್ನಿಯ ಬಗ್ಗೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ರಿಲೇಟೆಡ್ ಥ್ಯಾಂಕ್ ಯು. ಅಲ್ಲ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ವಿಶ್ ಮಾಡಿದೆ. 2 ದಿನ ಆಯ್ತು. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ. ಆ್ಯಂಡ್ ಡೈರೆಕ್ಟರ್ಸ್ ಮಹೇಶಣ್ಣ, ಫಸ್ಟ್ಲಿ ಮಹೇಶಣ್ಣನೇ ಶುರು ಮಾಡ್ತೀನಿ. ಮಹೇಶಣ್ಣ ನನಗೆ ಪರಿಚಯ ಒಂದು 5-6 ವರ್ಷದ ಪರಿಚಯ. ಪ್ರೇಮ್ ಸರು, ರಕ್ಷಿತಾ ಮೇಡಮು, ನಾವು ಎಲ್ಲ ಸ್ಯಾಟರ್ಡೇಸು ಸಂಜೆ 6 ಗಂಟೆ ಮೇಲೆ ಕುತ್ಕೋತಾ ಇದ್ವಿ. ಆ ಥರ ಸರ್ ರೈಟಿಂಗು ಸ್ವಲ್ಪ ಗ್ಲಾಸ್ ಇಟ್ಕೊಂಡು ರೈಟಿಂಗಲ್ಲೆಲ್ಲ ಆ ಥರ ಕೂತ್ಕೋತಾ ಇದ್ವಿ. ಸೊ ಮಹೇಶಣ್ಣ ಅಲ್ಲಿಂದ ಪರಿಚಯ. ಸಿಕ್ಕಾಪಟ್ಟೆ ಫ್ರೆಂಡ್ಲಿ.
ಬಟ್ ಯಾವತ್ತೂ ವರ್ಕ್ ಮಾಡಿರಲಿಲ್ಲ ಅವರ ಸಿನಿಮಾಗಳಿಗೆ. ಅವ್ರ ಸಿನಿಮಾಗಳನ್ನ ನೋಡ್ತಾನೆ ಬಂದಿದ್ದೀವಿ. ಆ್ಯಂಡ್ ಅರಸು ಈಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್. ಅಪ್ಪು ಸರ್ ಜೊತೆ ಮಾಡಿರುವಂಥ ಸಿನಿಮಾ. ಸೊ ಅಪ್ಪು ಸರ್ಗೂ ನಾನೊಂದು ಕತೆ ನರೇಶನ್ ಕೊಡೋಕ್ಕೆ ಅಂತ ಹೋಗಿದ್ದೆ, ಪಕ್ಕದಲ್ಲಿ ಕೂತಿದ್ದೆ, ನರೇಶನ್ ಕೊಡಬೇಕು, ಬಟ್ ಆ ಟೈಮಲ್ಲಿ ನರೇಶನ್ ಕೊಡೋಕ್ಕಾಗಲಿಲ್ಲ. ಅದೊಂದು ಗಿಲ್ಟ್ ಈಗಲೂ ಇದೆ. ಬಟ್ ಮಹೇಶ್ ಅಣ್ಣ ಜೊತೆ ಕೆಲಸ ಮಾಡ್ತಿರೋದು ಅದೊಂದು ಫುಲ್ಫಿಲ್ನೆಸ್ ಈಗ ಮಾಡ್ತಾ ಇದೆ. ಇನ್ನು ಸ್ವಲ್ಪ ಜಾಸ್ತಿ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇದೇ ರೀತಿ ಇರಲಿ. ಥ್ಯಾಂಕ್ ಯು. ಒಂದ್ ಮುದ್ದಾದ ಹುಡುಗಿ ಇನ್ನೊಂದು ಮುದ್ದಾದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದನ್ನ ಕೇಳೋದೇ ಖುಷಿ. ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ. ಪ್ಲೀಸ್ ಇಲ್ಲೇ ಇರ್ಬೇಕು ನೀವು. ಜರುಷ ಅವರೇ ಓಕೆ, ಹಾ ಉಸಿರಾಡಿ ಒಮ್ಮೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜರುಷಾ. ಸೊ ಮೊದಲನೇದಾಗಿ ನೀವೆಲ್ಲರೂ ನಮಗೋಸ್ಕರ ಇಲ್ಲಿ ಬಂದಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಟು ಶೇರ್ ದಿಸ್ ಪ್ಲಾಟ್ಫಾರ್ಮ್ ವಿತ್ ಸಚ್ ರಿನೌಂಡ್ ಆರ್ಟಿಸ್ಟ್ ಅಮೃತ ಅವರು, ರಕ್ಷಿತ್ ಅವರು, ಪ್ರೇಮ್ ಸರ್ ಅವರು, ಮಹೇಶ್ ಬಾಬು ಸರ್, ಇಟ್ ಈಸ್ ಅನ್ ಆನರ್. ಸೊ ನೀವೆಲ್ರಿಗೂ ಗೊತ್ತಿದ್ದ ಹಾಗೆ ಮಹೇಶ್ ಬಾಬು ಸರ್ ಎಷ್ಟು ಟ್ಯಾಲೆಂಟೆಡ್ ಆಕ್ಟ್ರೆಸ್ನ ಲಾಂಚ್ ಮಾಡಿದ್ದಾರೆ. ಹಾಗೆಯೇ ನನಗೂ ಈ ಥರ ಅವಕಾಶ ಸಿಕ್ಕಿದ್ರಿಂದ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಅವ್ರ ಫಿಲ್ಮಲ್ಲಿ ಡೆಬ್ಯೂ ಮಾಡ್ತಾ ಇರೋದು ನನ್ನ ಸೌಭಾಗ್ಯ. ಆ್ಯಂಡ್ MMM ಗ್ರೂಪ್ಸ್, ಅನುರಾಗ್ ಸರ್, ಮಿಥುನ್ ಸರ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಟು ಮೇಕ್ ದಿಸ್ ಟೀಮ್ ರಿಯಲಿ ಪ್ರೌಡ್. ಸಾರಿ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ರಕ್ಷಿತ್ ಅವರೇ ನಾನು ಫಸ್ಟ್ ಟೈಮ್ ಈ ಕತೆ ನರೇಶನ್ ಕೊಟ್ಟಿದ್ರು. ಆ್ಯಂಡ್ ಅವರೇ ಬರೆದಿದ್ದು. ಆ್ಯಂಡ್ ಕತೆ ಹೇಳುವಾಗ ತುಂಬಾ ಪ್ಯಾಷನ್ ಮತ್ತು ಕ್ಲಾರಿಟಿ ಇತ್ತು. ಸೊ ಐ ಫೀಲ್ ಈ ಕತೆ ಯಂಗ್ಸ್ಟರ್ಸ್ಗೆಲ್ಲ ಸಕ್ಕತ್ತಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದಿಸ್ ರೋಲ್. ಐ ಆಮ್ ಗ್ಲಾಡ್ ದೇ ಥಾಟ್ ಆಫ್ ಮೀ. ಆ್ಯಂಡ್ ಅಮೃತ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆಕ್ಟರ್ಸ್ ಅವಾರ್ಡ್ ಸಿಕ್ಕಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಸೊ ಮಹೇಶ್ ಬಾಬು ಸರ್ ನಮಗೋಸ್ಕರ ಒಂದು ವರ್ಕ್ಶಾಪ್ ಮಾಡಿಸಿದ್ರು. 15 days ವರ್ಕ್ಶಾಪ್ ಇತ್ತು. ಆ ವರ್ಕ್ಶಾಪಲ್ಲಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ, ನಮ್ಮ ಕ್ಯಾರೆಕ್ಟರ್ಸ್ ಏನಂತ ತಿಳಿಸಿದ್ರು. ಸೊ ಐ ಫೀಲ್ ದಟ್ ಕನೆಕ್ಟೆಡ್ ಅಸ್ ಆಸ್ ಕ್ಯಾರೆಕ್ಟರ್ಸ್ ಫಿಲ್ಮಲ್ಲಿ ಆ್ಯಂಡ್ ಆಲ್ಸೋ ಮೇಡ್ ಅಸ್ ಗುಡ್ ಫ್ರೆಂಡ್ಸ್ ಆಫ್ ಸ್ಕ್ರೀನ್. ಸೊ ಶೂಟಿಂಗ್ ಶುರು ಮಾಡೋದಕ್ಕೆ ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಕೊನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆಲ್ಲ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜರುಷಾ. ನಮ್ಮ ಇಬ್ಬರು ನಟಿಯರಿಗೆ ಏನಾದ್ರು ಪ್ರಶ್ನೆಗಳಿದೆ ಮಾಧ್ಯಮ ಮಿತ್ರರು ಕೇಳಬಹುದು, ಇಲ್ಲ ಅಲ್ವಾ? ಓಕೆ, ಇಲ್ಲ ಅನ್ಸುತ್ತೆ. ಪಾತ್ರದ ಬಗ್ಗೆ ಹೇಳಿ ಅಂತ. ಬಗ್ಗೆ ಒಂದು ಮುದ್ದಾದ ಕಾಲೇಜ್ ಹುಡುಗಿ ಕ್ಯಾರೆಕ್ಟರ್. ಮೈಂಡ್ ಇಸ್ ಅ ಮಾಡರ್ನ್ ಗರ್ಲ್ ಅಷ್ಟೇ. ಅವರು ಮುದ್ದಾಗಿ ಅಂತಾನು ಹೇಳಲಿಲ್ಲ, ಕಾಲೇಜ್ ಅಂತಾನು ಹೇಳಲಿಲ್ಲ. ಓಕೆ, ಏಜ್ ಮಾಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಮತ್ತೆ ಕರಿತೀನಿ ನಾನು ನಿಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ಟ್ರೈನಲ್ ಲವ್ ಸ್ಟೋರಿಲಿ ಇಬ್ರು ಹುಡುಗಿರು ಬಂದಾಯ್ತು. ಯಾರಿಗೋಸ್ಕರ ಜಗಳ ಆಗ್ತಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಈಗ ನಮ್ಮ ಸಿನಿಮಾದ ನಾಯಕ ನಟ ಎಲ್ಲರನ್ನ ಜೊತೆಯಾಗಿ ಕರ್ಕೊಂಡು ಬಂದಂತಹ, ನಮ್ಮ ಹಲವಾರು ಸೀರಿಯಲ್ಗಳಲ್ಲಿ ಈಗಾಗಲೇ ಜನರಿಗೆ ಚಿರಪರಿಚಿತರು, ರಿಯಾಲಿಟಿ ಶೋಸ್ಗಳಲ್ಲಿ ಜನರಿಗೆ ಹತ್ತಿರವಾದವರು, ಯಾವಾಗ್ಲೂ ಅವ್ರ ಹೆಸರಿಗೆ ತಕ್ಕ ಹಾಗೆ ನಗ್ತಾನೆ ಇರುವಂತಹ, ಸ್ಮೈಲ್ ಮಾಡುವಂತಹ ಸ್ಮೈಲ್ ಗುರು ರಕ್ಷಿತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಆಲ್ರೆಡಿ ಡೈರೆಕ್ಷನ್ ಸಿಕ್ಕಾಯ್ತು ನಿಮ್ಗೆ ಎಲ್ಲೂ ಕೂಡ. ಓಕೆ, ರಕ್ಷಿತ್ ಅವರೇ, ಹಾರ್ಟ್ಲಿ ವೆಲ್ಕಮ್ ನಿಮ್ಗೆ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿ. ನೀವು? ನಾನು ಸೂಪರ್ ಆಗಿದ್ದೆ ಇಷ್ಟೊತ್ತು. ಓಕೆ ರಕ್ಷಿತ್ ಅವರೇ, ಈಗ ನಿಮ್ಮ ಜರ್ನಿ ಖಂಡಿತವಾಗಿಯೂ ನಾಯಕ ನಟನಾಗಿ ಈ ಸಿನಿಮಾದ ಮೂಲಕ ಪ್ರಾರಂಭ ಆಗ್ತಾ ಇದೆ ಸಿನಿರಂಗದಲ್ಲಿ. ಮೊದಲಾಗಿ ಪ್ರೀತಿಯ ವೆಲ್ಕಮ್ ನಿಮ್ಗೆ ಸ್ಯಾಂಡಲ್ವುಡ್ಗೆ. ಥ್ಯಾಂಕ್ ಯು. ಈ ಜರ್ನಿ ಹೇಗೆ ಶುರುವಾಯಿತು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಸರ್, ಥ್ಯಾಂಕ್ ಯು ಬಂದಿರೋದಕ್ಕೆ. ಅಂಡ್ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನುರಾಗ್ ಆಗಿರ್ಬೋದು, ಮಿಥುನ್ ಅವರು ಆಗಿರ್ಬೋದು, ನಮ್ಮ ಚೇತು ಅವರಾಗಿರ್ಬೋದು. ಇದಕ್ಕಿಂತ ಮುಂಚೆ ನನ್ನ ಕರಿಯರ್ ಬಗ್ಗೆ ಮಾತಾಡೋದು ಅಂದ್ರೆ, ನಾನು ಇಬ್ರಿಗೆ ಈ ಸಮಯದಲ್ಲಿ ನಾನು ನೆನಪು ಮಾಡ್ಕೊಳ್ಳೇಬೇಕು. ಒಬ್ರು 70mm ಮಹೇಶ್ ಅವರು ಎಡಿಟ್ರು, ಇನ್ನೊಂದು ಮೀಡಿಯಾದವರು. ಯಾಕೆ ಅಂತ ಹೇಳಿದ್ರೆ, ನಾನೊಂದು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮನೆಗೆ ಬಂದ್ಬಿಟ್ಟು ಹುಡುಕ್ತಾ ಇದ್ದೆ ನಾನು ಯಾವ ಶಾರ್ಟಲ್ಲಿ ಕಾಣಿಸ್ತೀನಿ. ಓಕೆ, ಏನು ನಾನು ಕಾಣಿಸ್ತಾನೆ ಇಲ್ವಲ್ಲ, ಸುಮ್ಮನೆ ಕೈ ಕಾಲು ಮಾತ್ರ ಕಾಣಿಸ್ತಾ ಇದೆಯಲ್ಲ ಅಂತ. ಆ ಟೈಮಲ್ಲಿ ನನ್ಗೊಂದು ಎಕ್ಸ್ಪೋಜರ್ ಬೇಕಾಗಿತ್ತು, ನನ್ಗೊಂದು ರೆಕಗ್ನೈಸೇಷನ್ ಬೇಕಾಗಿತ್ತು. ಅವಾಗ ಒಂದಿಷ್ಟು ಜನ ರಿಯಾಲಿಟಿ ಶೋ ಮಾಡು, ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡು, ನಿಂದೆ ಒಂದು ಇಂಡಿವಿಜುವಲ್
ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಅಂತ. ಅವಾಗ ಡ್ಯಾನ್ಸ್ ರಿಯಾಲಿಟಿ ಶೋಸ್ಗಳಿಗೆ ಟ್ರೈ ಮಾಡಿದೆ, ಅವಾಗ್ಲೂ ಆಗ್ಲಿಲ್ಲ. ಈ ಒಂದು ಏನೂ ಆಗ್ತಾ ಇಲ್ವಲ್ಲ ನನ್ನ ಲೈಫಲ್ಲಿ ಅಂತ ನಡಿಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೆ. ಆ ಒಂದು ಹಠದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಸ್ಮೈಲ್ ಗುರು ಅನ್ನೋ ಒಂದು ಶಾರ್ಟ್ ಸಿನಿಮಾ. ಸೊ ನಾನು ಯಾಕೆ ಮಹೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಅವಾಗ ಒಂದು ಶಾರ್ಟ್ ಸಿನಿಮಾಗೆ ಒಂದು ದೊಡ್ಡ ಮುಹೂರ್ತ ಮಾಡ್ಬಿಟ್ಟಿದೆ. ಎಲ್ಲ ದೊಡ್ಡವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಶಾರ್ಟ್ ಸಿನಿಮಾಗೆ ಒಂದು ದೊಡ್ಡ ಸಿನಿಮಾ ತರ ಒಂದು ಮುಹೂರ್ತ ಮಾಡ್ತೀವಿ ಅಂತ. ಅದು ನಾನು ಟೆಕ್ನಿಕಲಿ ಪ್ರೂವ್ ಮಾಡ್ಕೊಳಕ್ ಆಗಿರ್ಲಿಲ್ಲ, ಟೆಕ್ನಿಕಲಿ ಏನೋ ಪ್ರೂವ್ ಮಾಡ್ಬೇಕಿತ್ತು. ಅವಾಗ 70 ಮಹೇಶ್ ಅವರು ಒಂದು ಸ್ಟಾಪ್ ಮೋಷನ್ ಗ್ರಾಫಿಕ್ಸ್ ನ ಮಾಡೋಣ, ಸ್ಯಾಂಡಲ್ವುಡ್ ಇದು ಫಸ್ಟ್ ಟೈಮ್ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಸಾಥ್ ಕೊಟ್ರು. ಅದನ್ನ ಅವಾಗ ಒಂದು 7-8 ವರ್ಷದ ಹಿಂದೆ ಇನ್ನು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಐಪಲ್ ಇರ್ಲಿಲ್ಲ. ಆ ಟೈಮಲ್ಲೇ ನನಗೆ ಒಂದು ಪರ್ಸನಲ್ ಐಪ್ ಕೊಟ್ಟಿದ್ದು ಮೀಡಿಯಾದವರು. ತುಂಬಾ ಚೆನ್ನಾಗಿ ಆರ್ಟಿಕಲ್ಸ್ ಬರೆದಿದ್ರು ನನ್ನ ಮೇಲೆ, ತುಂಬಾ ಚೆನ್ನಾಗಿ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿತ್ತು. ಆ ಒಂದು ನ್ಯೂಸ್ ಪೇಪರು ನಾ ಮಾಡಿದ ಕೆಲಸ ಒಂದು ಚಾನೆಲ್ಗೆ ಇದಾಗಿ ಅಲ್ಲಿ ನನ್ನ ಒಂದು ಕರಿಯರ್ ಸ್ಟಾರ್ಟ್ ಆಗಿದ್ದು. ನನ್ನ ಪದ್ಮಾವತಿ ಅನ್ನೋ ಸೀರಿಯಲ್ ನ ಕಲರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಅದು ಅವರಿಬ್ಬರನ್ನ ತುಂಬಾ ನೆನೆಸ್ಕೊಂತೀನಿ. ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಅನೂಪ್ ಸರ್ ಹೇಳ್ದಾಗೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಆಲ್ರೆಡಿ ನಾನು ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿತ್ತು. ನಾನು ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಸೊ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ ಮಹೇಶ್ ಸರೇ ಡೈರೆಕ್ಟ್ ಮಾಡ್ತಾರೆ ಅಂಡ್ ಅನೂಪ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡೇ ಮಾಡ್ತಾರೆ ಅಂತ. ಸೊ ಇಲ್ಲಿಂದ ಕರಿಯರ್ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಇವತ್ತು ಟೈಟಲ್ ನ ಲಾಂಚ್ ಮಾಡ್ತಾ ಇದೀವಿ. ತುಂಬಾ ಖುಷಿ ಇದೆ. ಹೋಗಿ ನಾವು ಪಾಂಡಿಚೇರಿಲಿ ಹೋಗಿ ಒಂದು ಹೊಸ ರೀತಿ ಟೈಟಲ್ ನ ರಿವೀಲ್ ಮಾಡಬೇಕು ಅಂತ. ಸೊ ಕ್ಯಾರೆಕ್ಟರ್ ಬಗ್ಗೆ ಮುಂದೆ ಬರ್ತಾ ಒಂದಿಷ್ಟು ಕಂಟೆಂಟ್ಸ್ಗಳು ಆಚೆ ಬರುತ್ತೆ. ಸೊ ಇದೊಂದು ಸಿನಿಮಾಗೆ ಹೇಗೆ ನೀವೆಲ್ಲ ನನಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎಷ್ಟು ಪ್ರೀತಿ ತೋರಿಸಿದೀರಾ, ಅದೇ ರೀತಿ ಈಗ ಸಿನಿಮಾ ಮಾಡ್ತಾ ಇದೀನಿ, ಇದ್ರ ಮೇಲೆ ಇರ್ಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್. ಇಲ್ಲ, ರಿಯಲ್ ಇನ್ಸಿಡೆಂಟ್ಸ್ ತರ ಏನೂ ಇಲ್ಲ, ಬಟ್ ಈಗಿನ ಕಾಲದ ಜನರೇಷನ್ ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಒಂದು ಕಥೆ ಇದು. ಪ್ರಾಪರ್ ಆಗಿ ಈಗಿನ ಕಾಲದವ್ರಿಗೆ. ಸರ್ ಇದೊಂದು ಕಲ್ಟ್ ಲವ್ ಸ್ಟೋರಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅವರೇ. ಟೈಟಲ್ ಲಾಂಚ್ ಆದ್ಮೇಲೆ ಮತ್ತೊಮ್ಮೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಇದೀಗ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಅನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಹಲವಾರು ಸಿನಿಮಾಗಳಿಗೆ ಕೃಷ್ಣ ಪ್ರಣಯ ಸಖಿ ಆಗಿರಬಹುದು ಅಥವಾ ನಮ್ಮ KD ಆಗಿರಬಹುದು, ಹಲವಾರು ಸಿನಿಮಾಗಳಿಗೆ ಡೈಲಾಗ್ಸ್ ಅನ್ನ ಬರೀತಾ ಲಿರಿಕ್ಸ್ ಅನ್ನು ಬರೆಯುವಂತಹ ನಮ್ಮ ವಿಜಯ್ ಈಶ್ವರ್ ಅವರಿಗೆ ಚಪ್ಪಾಳೆ ದಯವಿಟ್ಟು. ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಜರ್ನಿಯ ಬಗ್ಗೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ, ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ವಿಶ್ ಮಾಡಿದೆ. 2 ದಿನ ಆಯ್ತು. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ. ಆ್ಯಂಡ್ ಡೈರೆಕ್ಟರ್ಸ್ ಮಹೇಶನ, ಫಸ್ಟ್ಲಿ ಮಹೇಶಣ್ಣನೇ ಶುರು ಮಾಡ್ತೀನಿ. ಮಹೇಶಣ್ಣ ನನಗೆ ಪರಿಚಯ ಒಂದು 5-6 ವರ್ಷದ ಪರಿಚಯ. ಪ್ರೇಮ್ ಸರು, ರಕ್ಷಿತಾ ಮೇಡಮು, ನಾವು ಎಲ್ಲ ಸಾಟರ್ಡೆ ಸಂಜೆ 6 ಗಂಟೆ ಮೇಲೆ ಕುತ್ಕೋತಾ ಇದ್ವಿ. ಆ ಥರ ಸರ್ ರೈಟಿಂಗ್ ಸ್ವಲ್ಪ ಗ್ಲಾಸ್ ಇಟ್ಕೊಂಡು ರೈಟಿಂಗಲ್ಲೆಲ್ಲ ಆ ಥರ ಕೂತ್ಕೋತಾ ಇದ್ವಿ. ಸೊ ಮಹೇಶಣ್ಣ ಅಲ್ಲಿಂದ ಪರಿಚಯ. ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ಬಟ್ ಯಾವತ್ತೂ ವರ್ಕ್ ಮಾಡಿರಲಿಲ್ಲ ಅವರ ಸಿನಿಮಾಗಳಿಗೆ. ಅವ್ರ ಸಿನಿಮಾಗಳನ್ನ ನೋಡ್ತಾನೆ ಬಂದಿದ್ದೀವಿ. ಆ್ಯಂಡ್ ಅರಸು ಈಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್. ಅಪ್ಪು ಸರ್ ಜೊತೆ ಮಾಡಿರುವಂಥ ಸಿನಿಮಾ. ಸೊ ಅಪ್ಪು ಸರ್ಗೂ ನಾನೊಂದು ಕತೆ ನರೇಶನ್ ಕೊಡೋಕ್ಕೆ ಅಂತ ಹೋಗಿದ್ದೆ, ಪಕ್ಕದಲ್ಲಿ ಕೂತಿದ್ದೆ, ನರೇಶನ್ ಕೊಡಬೇಕು, ಬಟ್ ಆ ಟೈಮಲ್ಲಿ ನರೇಶನ್ ಕೊಡೋಕ್ಕಾಗಲಿಲ್ಲ. ಅದೊಂದು ಗಿಲ್ಟ್ ಈಗಲೂ ಇದೆ. ಬಟ್ ಮಹೇಶಣ್ಣ ಜೊತೆ ಕೆಲಸ ಮಾಡ್ತಿರೋದು ಅದೊಂದು ಫುಲ್ಫಿಲ್ನೆಸ್ ಈಗ ಮಾಡ್ತಾ ಇದೆ. ಈ ಪ್ರಪಂಚ